ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾ ಇಲ್ಲಿ ಕಡೆ ಒಳಗೆ ಏನು ಹುರ್ಕೊಳತ್ತೀನಿ ಅಂದ್ರೆ ಪತ್ತ ಗೋಬಿ ಇರ್ತದಲ್ರಿ, ಪತ್ತ ಗೋಬಿ ಸಣ್ಣ ಕೊಯ್ಕೊಂಡು ತೊಳ್ಕೊಂಡು ಎಣ್ಣೆ ಒಳಗೆ ಹುರ್ಕೊಂಡು ನೋಡಿ ಫ್ರೆಂಡ್ಸ್. ಒಂದು ಹುರ್ಕೊಳಕ್ಕೆ ಒಂದು ಮಿನಿಮಮ್ ಒಂದು 15-20 ನಿಮಿಷ ಬೇಕು ರೀ ಫ್ರೆಂಡ್ಸ್. ಅದು ಎಣ್ಣೆ ಹಾಕಿ ಹುರ್ಕೊಂಡೇನಿ ರೀ ಸರಿಯಾಗಿ. ಹುರ್ಕೊಂಡು ಕೇಶಂದು ಮತ್ತೆ ಅದೇ ತೆಗೆದು ಒಂದು ಮುಂಗಳನ್ಯಾಗ ತೆಗೆದು ಇವಾಗ ನೋಡಿ 1-2 ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಸಾಸ್ವೆ ಹಾಕೀನಿ ರೀ. ಸಾಸ್ವೆ ಸ್ವಲ್ಪ ಚಟಪಟ ಅನ್ನೋಣ. ಇವಾಗ ಏನು ಮಾಡ್ಲತ್ತೀನಿ, ಉಳ್ಳಾಗಡ್ಡಿ ಹಾಕ್ಲತ್ತೀನಿ ಫ್ರೆಂಡ್ಸ್. ಸಿಂಪಲ್ ಅದ ಫ್ರೆಂಡ್ಸ್, ಇದಕ್ಕೂ ಏನೇನೋ ಹಾಕ್ತಾರೆ ಬಟ್ ನಾವು ಮಾತ್ರ ಏನೂ ಹಾಕಲ್ಲ ರೀ ಫ್ರೆಂಡ್ಸ್. ನಾನು ಓನ್ಲಿ ಸಾಸ್ವೆ 1-2 ಉಳ್ಳಾಗಡ್ಡಿ ಹಾಕೀನಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ಮೂಡಿ ಆಗೋಣ. ಇದು ಏನು ಪತ್ತ ಗೋಬಿ ಹುರ್ಕೊಂಡಿನಲ್ರಿ, ಅದು ಚಂದ ಎಣ್ಣೆ ಒಳಗೆ ಹುರ್ಕೋದೇ ಮೇನ್ ಅದ ಫ್ರೆಂಡ್ಸ್. ಮಿನಿಮಮ್ ಒಂದು 20 ನಿಮಿಷ, ಒಂದು 40 ನಿಮಿಷನ ಹುರ್ಕೊಂಡಿ ನೋಡಿರಿ ಸರಿಯಾಗಿ. ಅದು ಎಣ್ಣೆ ಒಳಗೆ ಮೆತ್ತಗಾಗ್ಬೇಕು ರೀ. ಇವಾಗ ನೋಡಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಮೂಡಿ ಬರ್ನ, ಅದು ಏನದಲ್ಲ ಪತ್ತ ಗೋಬಿ ಹುರ್ಕೊಂಡಿದ್ದು ಅದೇ ಎಣ್ಣೆ ಒಳಗೆ ಹಾಕಿ ನೋಡಿರಿ. ಇವಾಗ ಒಂದು ಸ್ವಲ್ಪ ಅರಿಶಿನ, ಖಾರ, ಉಪ್ಪು ಎಲ್ಲನೂ ಹಾಕಬೇಕು ಫ್ರೆಂಡ್ಸ್ ಮೇಗೆ. ಬಟ್ ಟೊಮೆಟೊನೂ ಹಾಕಿಲ್ಲ, ಏನೂ ಹಾಕಿಲ್ಲ ಫ್ರೆಂಡ್ಸು. ಹಾಕೋರು ಕಡ್ಲಿ ಬೇಳೆನೂ ಹಾಕ್ತಾರೆ ಇದಕ್ಕೆ, ಬಟ್ ನಾ ಹಾಕಿಲ್ಲ ರೀ. ಓನ್ಲಿ ಉಳ್ಳಾಗಡ್ಡಿ ಸಾಸ್ವೆ ಅಷ್ಟೇ ಹಾಕೀನಿ. ಇವಾಗ ನೋಡಿ ಅರಿಶಿಣ, ಉಪ್ಪು, ಖಾರ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕಿ ಇದು ಮಾಡ್ಕೋಬೇಕ್ರಿ. ಇವಾಗ ಅದು ಒಂದು ಸ್ವಲ್ಪ ತಿರ್ಸ್ಕೊತೀನಿ ಫ್ರೆಂಡ್ಸು, ಮ್ಯಾಗ ತೆಳಗ ಮಾಡ್ತೀನಿ ರೀ. ಚಪಾತಿ ಜೊತೆ ಚಂದ ಕಾಂಬಿನೇಷನ್ ಸೂಪರ್ ಹತ್ತು ಫ್ರೆಂಡ್ಸು. ಇವಾಗ ನೋಡಿ ತಿರ್ಗಿಸ್ಕೊಂಡು ಕೊತ್ತಂಬರಿ ಹಾಕಿನಿ ಮೇಲ್ಗಡೆ. ಕೊತ್ತಂಬರಿ ಹಾಕಿನಿ ಒಂದು ಸ್ವಲ್ಪ ಮ್ಯಾಗ ಅದನ್ನು ತಿರ್ಸ್ಕೊಳತ್ತೀನಿ ನೋಡಿರಿ. ಚಪಾತಿ ಜೊತೆ ರೊಟ್ಟಿ ಜೊತೆ ಸೂಪರ್ ಚಂದ ಆಗ್ತದೆ ಫ್ರೆಂಡ್ಸು. ಇವಾಗ ನೋಡಿರಿ ನಾ ಏನು ಮಾಡ್ಲತ್ತೀನಿ ಅಂದರೆ ಚಪಾತಿ ಹಿಟ್ಟು ನಾದಿಟ್ಟಿದ್ದಾರೆ ಮುಂಜಾನೆ. ಚಪಾತಿ 2 ಉಳ್ಳಿ ಮಾಡ್ಕೊಂತೀನಿ ಫ್ರೆಂಡ್ಸ್. 2 ಉಳ್ಳಿ ಮಾಡ್ಕೊಂಡು ಒಂದು ಹಿಟ್ಟಿಗೆ ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಎಣ್ಣೆ ಹಚ್ಚಿ ಮ್ಯಾಗ ಜೋಳದ ಹಿಟ್ಟು ಹಚ್ಚಿ ಇನ್ನೊಂದು ಉಳ್ಳಿ ಇಡ್ತೀನಿ ರೀ. ಉಳ್ಳಿ ಇಟ್ಟು ತೆಗಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಜೋಳದ ಹಿಟ್ಟು ಹಚ್ಚಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ. ಅದು ಕಡೆ ಒಳಗಿಂದ ಯಾಕೆ ಹಚ್ಲತ್ತೀನಪ್ಪ ಅಂದ್ರೆ ನಿನ್ನೆ ಬಜೆ ಮಾಡಿದಿತ್ತು ಫ್ರೆಂಡ್ಸ್. ನಿನ್ನೆ ನೈಟ್ ಬಜೆ ಮಾಡಿದ್ದೇವೆ ರೀ. ಅದು ಎಣ್ಣೆ ತೆಗ್ದಿದ್ದಿಲ್ಲ ರೀ, ಭಾಳ ಅದತ್ತೇಳಿ ಅದ್ರ ಸಲುವಾಗಿ ಅದರನ್ನೇ ತೊಗೊಂಡು ಇದು ಮಾಡ್ಲತ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿರಿ 2 ಉಳ್ಳಿ ಮಾಡ್ಕೊಂಡು ಹಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ತೆಗಡಾದ್ಮ್ಯಾಗ ಲಟಾಸ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್. ಸರಿಯಾಗಿ ಆಗ್ತದೆ ರೀ, ಚಂದ ಹತ್ತದ ರೀ ಪತ್ತ ಗೋಬಿ ಸಂಗಡ ಚಪಾತಿ ಚಂದ ಹತ್ತದ ಫ್ರೆಂಡ್ಸ್. ಇವಾಗ ಟಿಫನ್ ಲೇಟ್ ಆಗ್ತದೆ ಅಂತ ಹೇಳಿ ನಾನು ಚಪಾತಿ ಲಟಾಸ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ನಿಮ್ಗೆ ಎಷ್ಟು ಬೇಕಾಗ್ತದೆ ಅದು ತಗಡ ತುಂಬಾ ಮಾಡ್ಬೋದು. ಇಲ್ಲ ನಿಮಗೆ ಸಣ್ಣವೇ ಬೇಕಂತಂದ್ರೆ ಸಣ್ಣವೂ ಮಾಡ್ಕೊಬೋದು. ಬಟ್ ನಾನು ತಗಡ ಎಷ್ಟದ ಅಷ್ಟು ದೊಡ್ಡ ಮಾಡ್ಕೊಳತ್ತೀನಿ ಫ್ರೆಂಡ್ಸ್ ಚಪಾತಿ. ನೋಡಿ ಈ ಥರ ದೊಡ್ಡದು ಮಾಡ್ಕೊಂಡಿ ನೋಡಿ ಫ್ರೆಂಡ್ಸ. ಗ್ಯಾಸ್ ಹೈ ಫ್ಲೇಮಲ್ಲಿ ಗ್ಯಾಸ್ ಏನು ಮಾಡೀನಿ, ಹೈ ಇಟ್ಟೀನಿ. ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹೊಡೆದ್ಕಿಸಿಂದ ಇವಾಗ ನೋಡಿ ಚಪಾತಿ ಅದು ಹಂಚು ಏಟದ ಅಂದ್ರೆ ಹಂಚಿನ ತುಂಬ ಹಾಕಿ ನೋಡಿ ಫ್ರೆಂಡ್ಸ್. ಚಪಾತಿ ಮೇಲ್ಗಡೆ ಏನು ಮಾಡಬೇಕು, ಒಂದು ಸ್ವಲ್ಪ ಎಣ್ಣೆ ಇಳಿಬಿಡ್ಬೇಕು ಫ್ರೆಂಡ್ಸ್. ಎಣ್ಣೆ ಇಳಿಬಿಟ್ರೆ ಏನಾಗ್ತದೆ, ಚಂದ ಹಿಂಗೆ ಹೊಟ್ಟೆ ಉಬ್ಕೊಂಬರ್ತದೆ ರೀ. ಅದು ಚಂದ ಆಗ್ತವೆ ಫ್ರೆಂಡ್ಸ್ ಚಪಾತಿ. ಮತ್ತು ನೆಕ್ಸ್ಟ್ ಅದು ಹೇಳತ್ತನೇ ಈ ಕಡೆ ಇನ್ನೊಂದು ರೆಡಿ ಮಾಡ್ಕೋತೀನಿ ಫ್ರೆಂಡ್ಸು. ನೀವು ಯಾವ ಥರ ಮಾಡ್ತೀರಿ ಫ್ರೆಂಡ್ಸ್ ಚಪಾತಿ? ನಾವು ಮಾತ್ರ ಈ ಥರ ಮಾಡ್ತೀನಿ ರೀ. 2 ಉಳ್ಳಿ ಮಾಡ್ತೀನಿ ರೀ ಫ್ರೆಂಡ್ಸ್ ನಾನು ಚಪಾತಿ. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರೆಲ್ಲ ನೋಡ್ಲತ್ತೀರಿ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೂ ಸಪೋರ್ಟ್ ಕೊಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಕೊಟ್ಟರೆ ನನಗೂ ಬೇರೆ ಚಲೋ ವೀಡಿಯೋ ಮಾಡ್ಬೇಕು ಅನ್ನಿಸ್ತದೆ ಫ್ರೆಂಡ್ಸ್. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ. ಇವಾಗ ನೋಡಿ ಈ ಕಡೆ ಹಾಕ್ತೀನಿ ನೋಡಿ ಫ್ರೆಂಡ್ಸು. ನಮ್ಮ ಕ್ಯಾಮ್ರಾ ಅಷ್ಟು ಸರಿಯಾಗಿಲ್ಲ ಫ್ರೆಂಡ್ಸು, ಸರಿಯಾಗಿ ಕಾಣಿಸಲ್ಲ ಅನ್ನಿಸ್ತದೆ ನಿಮಗೆ ನಂದು ನೋಡಿ. ಇವಾಗ ಮತ್ತೆ ನೆಕ್ಸ್ಟ್ ರೆಡಿ ಮಾಡ್ಕೊಳತ್ತೀನಿ ನೋಡಿ. ಇವಾಗ ಒಬ್ಬೊಬ್ಬರು ಒಂದೇ ಹಿಟ್ಟು ಹಿಡಿದ್ಕೇಸಿಂದ ಒಂದರಲ್ಲಿಂದೇ ಲಟಾಸ್ತಾರೆ ಫ್ರೆಂಡ್ಸು. ಬಟ್ ಹಂಗೆ ಮಾಡಬಾರ್ದ್ರಿ. ಹಿಂಗೆ ಮಾಡಿದ್ರೆ ಏನಾಗ್ತದೆ, ಹೊಟ್ಟೆನೂ ಉಬ್ಕೊಂಬರ್ತಾವೆ, ಚಪಾತಿನೇ ಸ್ಮೂತ್ ಮೆತ್ತಗಾಗ್ತಾವೆ ಫ್ರೆಂಡ್ಸು. ಇವಾಗ ನೋಡಿ ಅಲ್ಲಿ ಒಂದು ಎಳತ್ತಿಗೆ ಇಲ್ಲಿ ಇದೊಂದು ರೆಡಿ ಆಗಿಬಿಡ್ತದೆ ಫ್ರೆಂಡ್ಸ್. ಏನು ತಡನೇ ಆಗಲ್ಲ ಅದು ಚಪಾತಿ ಮಾಡೋದು. ಈಗ ನೆಕ್ಸ್ಟ್ ಇನ್ನೊಂದು ರೆಡಿ ಆಯಿತು ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್ ಕಲರ್ ಅದು ಎಡ್ಸಿ ಮುಂದೆ ಸ್ಮೂತ್ ಮೆತ್ತಗೂ ಆಗ್ತಾವೆ ಫ್ರೆಂಡ್ಸ್ ಚಪಾತಿ. ನೋಡಿ ಈಗ ಒಂದು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಚಪಾತಿ. ಟಿಫನ್ ಕಟ್ತೀನಿ ರೀ ನಾನು. ಟಿಫನ್ ಸಲುವಾಗಿ ಒಂದು 5 ಚಪಾತಿ ಮಾಡ್ಕೋತೀನಿ ಫ್ರೆಂಡ್ಸ್. ಇವಾಗ ನೋಡಿ ಇವಾಗ ನೆಕ್ಸ್ಟ್ ಇದನ್ನು ಹಾಕ್ಲತ್ತೀನಿ ನೋಡಿ ಫ್ರೆಂಡ್ಸ್ ಚಪಾತಿ. ಒಟ್ಟು ಹತ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಏನದ ತಗಡಕ್ಕೆ ಸರಿಯಾಗಿ ಎಣ್ಣೆ ಹಿಟ್ಟು ಹಚ್ಬೇಕು ನೋಡಿ ಫ್ರೆಂಡ್ಸ್. ಪತ್ತ ಗೋಬಿ ಪಲ್ಯ ಚಪಾತಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸು. ಸರಿಯಾಗಿ ಆಗೈತೆ ರೀ ಪತ್ತ ಗೋಬಿ ಜೊತೆ ಕಾಂಬಿನೇಷನ್ ಚಪಾತಿ.